ಬಿಗ್ ಬಾಸ್ ಸೀಸನ್ 12ರಲ್ಲಿ ಗುಂಪುಗಾರಿಕೆ ನಡೀತಿದ್ಯಾ ಅಂತ? ಎಲ್ಲಾ ಸೀಸನ್ ಅಲ್ಲೂ ನಡೆಯುತ್ತೆ. ಅಲ್ಲ, ಇದು ನೀವು ಅಂತ ನೋಡಿರೋದು. ವಿಶೇಷವಾಗಿಲ್ಲ. ಇವ್ರು 3 ಜನ ಒಂದಾಗ್ಬಿಟ್ಟಿದ್ದಾರೆ ಈಗ. ಯಾರ್ಯಾರು ಆ ಮೇಡಮ್? ನಂಗ್ ಗೊತ್ತಿಲ್ಲ ಸರ್. ಇಲ್ಲ, ನಂಗೆ ಅದೆಲ್ಲ ಭಯ ಇಲ್ಲ. ಆ ಅಶ್ವಿನಿ ಗೌಡ, ಜಾನ್ವಿ ಮತ್ತೆ ಸುಧಿ ಒಂದಾಗಿದ್ದಾರೆ ಈಗ. ಅಲ್ಲಿ ಹೆಂಗಿದೆ ಅಂದ್ರೆ ಒಬ್ರು ಮಿಯಾವ್ ಮಿಯಾವ್ ಅಂತಿದ್ರೆ ಇನ್ನೊಬ್ರು ಡೈಲಾಗ್ ಹೊಡ್ಕೊಂಡು, ಇನ್ನೊಬ್ರು ಆಕ್ಟಿವಿಸ್ಟ್ ಅನ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೊಂದ್ ಕಡೆ ಯಾವ್ದಾದ್ರು ಗುಂಪುಗಾರಿಕೆ ಇಲ್ಲ, ಜಂಟಿ ಆಗಿದ್ರಿಂದ ಬಹುಶಃ ಗಿಲ್ಲಿ, ಕಾವ್ಯ ಮತ್ತೆ ಚಂದ್ರನ ಒಂದು ಗುಂಪಾಗಿದ್ದಾರೆ. ಈಗ ಹೊಸದಾಗಿ ಹೋಗಿರೋರು ರಾಶಿಕಾ ನಾವು ಹೋದ್ಮೇಲೆ ಒಬ್ಳೆ ಆಗ್ತಾಳೆ ಅಂತ ಅನ್ಕೊಂಡ್ವಿ. ಬಟ್ ಈಗ ಹೊಸ ಕಂಟೆಸ್ಟೆಂಟ್, ಲೇಡಿ ಕಂಟೆಸ್ಟೆಂಟ್ ಹೋಗಿರೋರ್ದು, ಅವ್ರದ್ದು ಬಾಂಡಿಂಗ್ ಚೆನ್ನಾಗಿ ನಡೀತಿದೆ. ಮತ್ತೆ ಸೂರಜ್ ಅಂತ ಒಬ್ರು ಹೋಗಿರೋರ್ದು ಚಾಮ್ ರಾಶಿಕಾ ಮೇಲೆ ತುಂಬಾ ನಡೀತಾ ಇದೆ. ಅವಳು ಆಕ್ಚುಲಿ ಅದು ತುಂಬಾ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾರಾದ್ರೂ ಹ್ಯಾಪನಿಂಗ್ ಹುಡುಗ ಬರ್ಬಾರ್ದ ಅಂತ. ಸೊ ಬಿಗ್ ಬಾಸ್ ಅದಕ್ಕೆ ಓಕೆ ಅಸ್ತು ಅನ್ಬಿಡಿದ್ದಾರೆ. ಸೊ ಎಸ್, ಗುಂಪುಗಾರಿಕೆ ಅನ್ನೋದಕ್ಕಿಂತ ಒಂದು ಕಂಫರ್ಟ್ ಝೋನ್ ಅಲ್ಲಿ ಎಲ್ರು ಅವ್ರದೇ ಆದಂತ, ಅಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಅವ್ರದೇ ಆದಂತ ಸೈನಿಕರನ್ನ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೋತಿದ್ದಾರೆ ಅಷ್ಟೇ. ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಯಾವಾಗ್ಲೇ ಬಿಗ್ ಬಾಸ್ ಅಲ್ಲಿ ಜಗಳ ಆಡಿದಾಗ್ಲೂ ಕೂಡ ಅಲ್ಲಿ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಕಾಕ್ರೋಚ್ ಸುದಿಯವರಂತೂ ಇದ್ದೇ ಇರ್ತಾರೆ. ಅವ್ರು ಮಜಾ ತಗೋತಾರೆ, ನೋಡ್ತಾ ಇರ್ತಾರೆ, ಏನು ಹೇಳಕ್ ಹೋಗಲ್ಲ. ಆ ಜಗಳ ಬಿಡಿಸ್ತಾರ ಇಲ್ವೋ ಗೊತ್ತಿಲ್ಲ, ಅದನ್ನ ನೋಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಏನೋ ಗೊತ್ತಿಲ್ಲ. ಅದನ್ನೇನಾದ್ರು ಶೇರ್ ಮಾಡ್ತಾರ ಬೇರೆ ಕಡೆ, ಅಥವಾ ನೋಡಿ ಸುಮ್ನೆ ಆಗ್ತಾರ? ಯಾಕೆ ಯಾರ್ಯಾರು ಹೆಂಗೆ ಅಂತ ಏನಾದ್ರು ಮ್ಯಾನಿಪುಲೇಷನ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದಾರ ಅಂತ? ಎಲ್ಲಾ ಇಂಟರ್ವ್ಯೂ ಸುದಿ ಅವ್ರ ಬಗ್ಗೆ ಎಷ್ಟು ಹೇಳ್ಬಿಟ್ಟಿದೀನಿ ಅಂದ್ರೆ, ನಾನು ಸುದಿ ಅವ್ರ ಫ್ಯಾನ್ಸ್ ಏನಿರ್ತಾರೆ ಅವ್ರು ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತಾರೆ ಅನ್ಸತ್ತೆ. ಬಟ್ ಸತ್ಯ ಅದೇ, ಸುದಿ ಅವ್ರು ಬಂದಾಗ ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು. ಯಾಕಂದ್ರೆ ಹೊರಗಡೆ ಇದ್ದಾಗ್ಲೇ ಅವ್ರದ್ದು ಹೆಸರು ತುಂಬಾನೇ ಓಡಾಡ್ತಾ ಇತ್ತು. ಸೊ ಹಾಗಾಗಿ ಯಾರು ಇದು ಸಿನಿಮಾ ಇಂದ ಬಂದಿರೋ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಮಾಡಿರುವಂತಹ ಸಿನಿಮಾಗಳು ಬಹುಶಃ ನಾನು ನೋಡಿಲ್ಲ ಅನ್ಸುತ್ತೆ. ಮುಖ ಪರಿಚಯ ಇರ್ಲಿಲ್ಲ ನಂಗೆ. ಫಸ್ಟ್ ಕಂಟೆಸ್ಟೆಂಟ್ ಅವರೇ ಅಂತ ಗೊತ್ತಾಯ್ತು. ಓಕೆ, ಯಾರೋ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ನೇ ಕಳ್ಸಿರ್ತಾರೆ ಎಂಟ್ರಿಗೆ ಅಂತಾನೆ ಅನ್ಕೊಂಡ್ವಿ. ಆಮೇಲೆ ನೋಡ್ತಾ ಹೋದ್ರೆ ಅವರು ಸುಮ್ನೆ ನಿಂಗೆ ಆ ಪೊಸಿಷನ್ಗೆ ಬಂದ್ರೆ ಗೊತ್ತಾಗುತ್ತೆ ಆಶ್, ಅದು ಕಷ್ಟ ಆಗುತ್ತೆ, ನಾಮಿನೇಷನ್ ಕಾರಣ ಕೊಡೋದು. ಇಲ್ಲೇನು ಕಾರಣ ಇಲ್ಲ, ಯಾರನ್ನು ಕೊಂದಿರಲ್ಲ, ಯಾರ ಮನೆಗೂ ಕನ್ನ ಹಾಕಿರಲ್ಲ, ಏನ್ ನಾಮಿನೇಷನ್ ಕಾರಣ ಕೊಡ್ತೀವಿ? ಯಾಕಂದ್ರೆ ನಾವ್ ಯಾರು ಕೊಟ್ಟೇ ಇಲ್ವಾ? ಇದುವರೆಗೂ ನಾನು ಕೊಟ್ಟಂತ ಯಾವ ನಾಮಿನೇಷನ್ ರೀಸನ್ ಸ್ಟುಪಿಡ್ ರೀಸನ್ಸ್ ಅಲ್ಲ, ಯಾರೋ ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀಸನ್ಸ್ ಅಲ್ಲ, ಎಲ್ಲ ಕ್ರಿಟಿಕಲ್ ರೀಸನ್ಸ್ ಇರೋದು. ಹಾಗೆ ಒಂದಷ್ಟು ಜನ ಒಳ್ಳೆ ರೀಸನ್ಸ್ ಕೊಡ್ತಾರೆ, ಆದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ತಲೆನಲ್ಲಿ ಏನಿದೆ ಅಂದ್ರೆ, ಯಾರ್ಯಾರು ಸ್ಟ್ರಾಂಗ್ ಕಂಟೆಂಡರ್ಸ್ ಇದಾರೆ ಅವ್ರನ್ನೆಲ್ಲ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸ್ಬಿಡೋಣ. ಇನ್ನು ಉಳ್ದವ್ರು ಏನಿದ್ದಾರೆ ಲೇಡೀಸ್ ಅವರಿಗೆ ಒಂದ್ ತಲೆನಲ್ಲಿದೆ. ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು, ಜಾನ್ವಿ ಅವ್ರನ್ನ ಬಿಟ್ಟು, ಕಾವ್ಯಗೆ ಗಿಲ್ಲಿ ಸಪೋರ್ಟ್ ಇಂದ ಗಿಲ್ಲಿನ ಬಿಟ್ಟು ಇನ್ನೆಲ್ಲಾ ಹೆಣ್ಮಕ್ಳನ್ನು ಅವ್ರು ಒಂಥರ ವೀಕ್ ಆಗಿ ನೋಡ್ತಾರೆ. ದಟ್ ಐ ವಿಟ್ನೆಸ್ಡ್. ಸೊ ಎಷ್ಟೊಂದ್ಸತಿ ನಂದು ಅವ್ರದ್ದು ಕ್ಲಾಶ್ ಕೂಡ ಆಯ್ತು. ಏನು ಗೊತ್ತಿಲ್ಲ ನಿಮ್ಗೆ ನಮ್ ಬಗ್ಗೆ, ಅದ್ ಹೆಂಗ್ ಜಡ್ಜ್ ಮಾಡ್ತೀರಾ ನೀವು? ಏನು ಮಾಡಿಲ್ಲ ಅಂತಿದ್ದೀರಾ. 2 ವಾರ ನಮ್ಮನ್ನ ನಾಮಿನೇಟ್ ಮಾಡಿದ್ದೆ ನೀವು, ಏನಕ್ಕೆ? ಸ್ಟ್ರಾಂಗ್ ಅಂತ ರೀಸನ್ ಕೊಟ್ಟು. ಮತ್ತೆ ಈವನ್ ಪ್ರೆಸ್ ಮೀಟ್ ಒಂದ್ ಇನ್ಸಿಡೆಂಟ್ ಆದಾಗ್ಲೂ ಕೂಡ ಕಣ್ಣೀರ್ ಹಾಕೊಂಡ್ ಕೂತಿದ್ರಿ, ಅದು ಬಿಟ್ಟು ಇನ್ನೇನು ಮಾಡಿಲ್ಲ ನೀವು ಮನೆಯಲ್ಲಿ ಅಂದ್ರು. ನಾನ್ ಕಣ್ಣೀರ್ ಹಾಕಿರೋದು 2 ಸಲ. 2 ಸಲ ಒಂದ್ಸತಿ ನನ್ನ ತಂಡ ನಮ್ಮನ್ನ ಸೇವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ ಅವರ ತುಂಬಾ ಕಷ್ಟಪಟ್ಟಿದೀವಿ ನಾವು. ವಿ ಡಿಸರ್ವ್ಡ್ ಟು ಬಿ ಸೇವ್ಡ್. ಆ ವಿಚಾರಕ್ಕೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ನನ್ನ ತಂಡ, ನಮ್ಮ ಜಂಟಿ ತಂಡ ಅಂತ ನಾನ್ ಜೆನ್ಯೂನ್ಲಿ ಅನ್ಕೊಂಡಿದ್ದೆ. ಸೆಕೆಂಡ್ ಟೈಮ್ ಯಾವಾಗ ಇದೇ ಲಾಸ್ಟ್ ನಮ್ಮ ಇದು ಟಾಸ್ಕ್ ಆಪರ್ಚುನಿಟಿ ಅಂತ ಬಿಗ್ ಬಾಸ್ ಹೇಳ್ತಾರೋ ಅವಾಗ ಹತ್ತಿರೋದು ಬಿಟ್ರೆ, ಇನ್ ಯಾವ ಸಿಲ್ಲಿ ವಿಚಾರಕ್ಕೂ ನಾನು ಹತ್ಕೊಂಡು ಸೀನ್ ಮಾಡಿ ಇಲ್ಲ. ಭಾವನಾತ್ಮಕ ಜೀವಿಗಳು, ಆಕ್ಟರ್ಸೇ ಭಾವನಾತ್ಮಕ ಜೀವಿಗಳು. ನಾವ್ ಸುಳ್ಳು ಹೇಳಿದ್ರು ನಮ್ಮ ಕಣ್ಣು ಸುಳ್ಳು ಹೇಳದೇ ಇಲ್ಲ. ಸೊ ಜೆನ್ಯೂನ್ ಆಗಿರೋರ್ನ ಜನ ಇಷ್ಟ ಪಡ್ತಾರ, 2 ಡೈಲಾಗ್ ಹೊಡ್ಕೊಂಡು ಸುಮ್ನೆ ಅವ್ರನ್ನ ಇವ್ರನ್ನ ನಾಮಿನೇಟ್ ಮಾಡ್ಕೊಂಡು ಬಂದಿದ್ ಫಸ್ಟ್ ದಿನದಿಂದ ಅಡ್ವಾಂಟೇಜಸ್ ನಿಮ್ಗೆ ಸಿಕ್ಕಿರೋದು. ಆ ಅಡ್ವಾಂಟೇಜಸ್ ನಮಗ್ ಸಿಕ್ಕಿದ್ರೆ ನಿಮ್ಮನ್ನ ಒಂದು ರೌಂಡ್ ಆಟನೇ ಆಡಿಸ್ಬಿಡ್ತಿದ್ವಿ ನಾವು. ಸೊ ಹಾಗಾಗಿ ಕೆಲವೊಂದು ವಿಷಯಗಳ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಅಂಡ್ ಕಾಕ್ರೋಚ್ ಸುದಿ ಏನೋ ಲಕ್ ಜೊತೆನಲ್ಲಿದೆ ಅಂತ ಅನ್ಸುತ್ತೆ ಅವರಿಗೆ. ಮಾಡ್ತಿರೋದೆಲ್ಲ ಕೈ ಹಿಡಿತಿದೆ, ಬಟ್ ಎಫರ್ಟ್ಸ್ ಇಂದ ಅಂತೂ ಆ ಒಂದು ನಂಬರ್ ಗೇಮ್ ಬಿಟ್ರೆ
ಇನ್ಯಾವುದನ್ನು ಅವರು ಎಫರ್ಟ್ಸ್ ಇಂದ ಪಡ್ಕೊಂಡಿದ್ದಲ್ಲ. ಆ ನಂಬರ್ ಗೇಮ್ ಇಂದ ಅವರು ಆ ಯೋಗ್ಯತೆನ ಸಂಪಾದನೆ ಮಾಡಿದ್ದಾರೆ. ಅದು ನಾನು ಒಪ್ತೀನಿ. ಬಟ್ ಹಿ ಕ್ಯಾನ್ ಪ್ಲೇ ಮಚ್ 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 ಬೆಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.